ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಧಾರಾವಾಹಿ ಮುದ್ದು ಸೊಸಿ ಏನಾಗುತ್ತೋ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಸಾವಿತ್ರಿ ಅವರು ಪೊಲೀಸ್ನವರಿಗೆ ಹೇಳ್ತಾರೆ, ಕಡೆಯದಾಗಿ ಹೇಳ್ತೀನಿ ಸರ್, ಅವನು ಮಿನಿಸ್ಟ್ರ್ ಮಗ ಅಂತ ಏನಾದರೂ ಕ್ರಮ ಕೈ ತಗೊಳ್ದೆ ಇದ್ದರೆ ನಾನು ಸುಮ್ಕಿರಲ್ಲ. ನಾನು SP ಆಫೀಸು, ಮಹಿಳಾ ಸಂಘ ಹಾಗೆ ನ್ಯೂಸ್ನವ್ರ ಹತ್ರ ಹೋಗ್ಬಿಡ್ತೀನಿ. ಆಮೇಲೆ ಗೊತ್ತಲ್ಲ ಏನಾಯ್ತದೆ ಅಂತ ಹೇಳ್ತಾರೆ. ಆಗ ಪೊಲೀಸ್ನವ್ರು ಹೇಳ್ತಾರೆ, ಮೇಡಮ್ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನವಾಗಿರಿ. ನಿಮ್ಮ ಕಂಪ್ಲೇಂಟ್ ವಿಷಯವಾಗಿ ಏನು ಮಾತಾಡಬೇಕು ಅಂತ ಈಗ ತಾನೇ ಮಾತಾಡ್ಕೊಂಬಂದಿದ್ವಿ. ಆ ಪ್ರಕಾರನೇ ಕೈ ತೊಗೊಳ್ಳೋಣ ಅಂತ ಹೇಳ್ತಾರೆ. ಯಾಕೋ ಇವರು ವರ್ಷೆ ನೋಡ್ತಾ ಇದ್ರೆ ನಮ್ಗೆ ಯಾಕೋ ನ್ಯಾಯ ಸಿಗಂಗೆ ಕಾಣ್ತಾ ಇಲ್ಲ ವಿನಂತಿ. ನಾವೆಲ್ಲಿ ಮಾತಾಡಬೇಕು ಅಲ್ಲೋ ಮಾತಾಡೋಣ ಅಂತ ಹೇಳ್ತಾರೆ ಸಾವಿತ್ರಿ. ಮೇಡಮ್ ಸ್ವಲ್ಪ ನಾವು ಹೇಳೋದನ್ನ ಕೇಳಿ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಹೇಳೋದು ಇಲ್ಲ ಕೇಳೋದು ಇಲ್ಲ ಸರ್, ಬಾರಿ ನೀನು ಹೋಗೋಣ ಅಂತ ಹೇಳ್ತಾ ಇರ್ತಾರೆ ಸಾವಿತ್ರಿ. ಅಷ್ಟರೊಳಗೆ ಚಿಕ್ಕೇಗೌಡರು ಹಾಗೆ ಗೋವಿಂದ ಅವ್ರು ಅಲ್ಲಿಗೆ ಬಂದ್ಬಿಡ್ತಾರೆ. ನಾವಿಲ್ಲಿ ದೂರು ಕೊಟ್ಟು ನ್ಯಾಯ ಕೇಳಕ್ ಬಂದ್ರೆ ನೀವು ಅವ್ರಿಗೆ ವಿಷಯ ಹೇಳಿ ನೀವು ಅವ್ರನ್ನೇ ಕರ್ಕೊಂಬಂದಿದ್ದೀರಾ ಅಂತ ಕೇಳ್ತಾರೆ ಸಾವಿತ್ರಿ ಅವರು. ಇದು ನೀವು ಮಾಡ್ತಾ ಇರೋ ತನಿಖೆನಾ ಇಲ್ಲ ನಮಗೆ ಬಾಯಿ ಮುಚ್ಚೋ ಸಂಚ ಅಂತ ಕೇಳ್ತಾರೆ ಸಾವಿತ್ರಿ ಅವರು. ಆಗ ಗೋವಿಂದ ಅವ್ರು ಹೇಳ್ತಾರೆ, ಮನೆ ಬೆಂಕಿ ಮನೆಯಾಗ ಆರ್ಬೇಕು, ಹೊರಗೆ ಗಾಳಿಗೆ ಬಿಟ್ರೆ ಇಡೀ ಮನೆನೇ ಸುಟ್ಟೋಗುತ್ತೋ ಅನ್ನೋ ಜ್ಞಾನ ಇಲ್ವಾ ನಿನಗೆ ಅಂತ ಹೇಳ್ತಾರೆ. ಗಿಣಿಗೆ ಹೇಳ್ದಂಗೆ ಅಷ್ಟು ಬುದ್ಧಿ ಹೇಳಿನಿ, ಆದರೂ ನೀನು ಇಂಥ ಕೆಲಸನ ಮಾಡೋದು ಅಂತ ಚಿಕ್ಕೇಗೌಡರು ಕೇಳ್ತಾರೆ. ಸಮಾಧಾನ ಮಾಡಿ ಬುದ್ಧಿಯೇನೋ ಹೇಳ್ದೆ, ಆದರೆ ನನ್ನ ಕಣ್ಣೀರಿಗೆ ಉತ್ತರ ಕೊಡಿಸಿದೆ ಚಿಕ್ಕಪ್ಪ ಅಂತ ಕೇಳ್ತಾರೆ ಸಾವಿತ್ರಿ. ಅಲ್ಲ ಅಣ್ಣ, ಇವಾಗ ಓಡ್ ಬಂದಿದೀಯಲ್ಲ, ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ಹಂಗಲ್ಲ ಹಿಂಗೆ ಮಾಡೋಣ ಅಂತಂದು ಒಂದು ಮಾತರ ಹೇಳ್ದ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಈ ಕಡೆ ನೋಡ್ರಿ ಮನೆಯವರೆಲ್ಲ ಒಂದು ಕಡೆ ಸೇರಿರ್ತಾರೆ. ಆಗ ಮೋಹನ್ ಅವ್ರು ಹೇಳ್ತಾರೆ, ಅಲ್ಲ ರೀ ನಮ್ಮ ಸಾವಿತ್ರಿ ಯಾಕೆ ಹಿಂಗೆ ಕೆಟ್ಟ ಬುದ್ಧಿ ಕಲ್ತ್ಲು ಅಂತೀನಿ. ಈ ಕಡೆ ನೋಡಿದ್ರೆ ಸಾವಿತ್ರಿ ಅವರು ಪೊಲೀಸ್ ಸ್ಟೇಷನಲ್ಲಿ ಹೇಳ್ತಾರೆ, ಮಗಳು ಬಾಳು ಕೆಟ್ಟು ನಿಂತಿದೆ ಅಂದ್ಮ್ಯಾಕೆ ಇನ್ನೇನು ಮಾಡಬೇಕಾಗಿತ್ತು? ನನ್ನ ಮಗಳ ಭವಿಷ್ಯದ ಬಗ್ಗೆ ನೀವೆಲ್ಲ ನಿರ್ಧಾರ ಮಾಡಿದ್ರೆ ನಾನು ಇಲ್ಲಿ ಗಂಟ ಬರ್ತಿದ್ನಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಕಡೆ ನೋಡಿದರೆ ಶಿವರಾಮೇಗೌಡರು ಹೇಳ್ತಾರೆ, ಎಲ್ಲ ನಾಟಕ ಅಂತ ಗೊತ್ತಾದ್ಮ್ಯಾಕೆ ತೀರ್ಕೊಡೋ ಅಗತ್ಯ ಏನೂ ಇರಲಿಲ್ಲ, ಪರದೆ ಎಳೆದು ಅವಳ ನಾಟಕಕ್ಕೆ ಅಂತ್ಯ ಹೇಳ್ದಿದ್ರೆ ಸಾಕಾಗ್ತಾ ಇತ್ತು ಅಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮತ್ತೆ ಸಾವಿತ್ರಿ ಅವ್ರು ಹೇಳ್ತಾರೆ, ಮಾತ್ಗೆಯ ನಾನು ಇಲ್ಲಿ ಗಂಟ ಬಂದಿರೋದು. ಈ ಕಡೆ ಮತ್ತೆ ಶಿವರಾಮೇಗೌಡರು ಹೇಳ್ತಾರೆ, ಅಲ್ಲಿಗೆ ಅಲ್ಲ ಎಲ್ಲಿಗೆ ಹೋಗಿ ನಿಂತರೂ ಸುಳ್ಳು ಸತ್ಯ ಆಗಕ್ಕಿಲ್ಲ. ಆಗ ಈಶ್ವರಿ ಅವರು ಹೇಳ್ತಾರೆ, ಭಾವ ಅವಳ ಹೆಜ್ಜೆ ಮೋಸದ ದಾರಿನೇ ಆಗಿರ್ಬೋದು, ಆದ್ರೆ ಕಾನೂನು ಅವಳು ಬೆನ್ನಿಗೆ ನಿಂತ್ರೆ ಮರ್ಯಾದೆ ಹೋಗೋದು ನಮ್ಮನೆದೇ ಅಲ್ವೇ ಅಂತ ಹೇಳ್ತಾರೆ. ಈ ಕಡೆ ಚಿಕ್ಕೇಗೌಡರು ಹೇಳ್ತಾರೆ, ನಾವು ಅಷ್ಟೆಲ್ಲ ನಿರ್ಧಾರ ಮಾಡಿದ್ರು ನೀನು ಇಲ್ಲಿ ಗಂಟ ಬಂದು ನಿಂತಿದೀಯಾ, ಇದು ಸರಿನಾ ಸಾವಿತ್ರಿ ಅಂತ ಕೇಳ್ತಾರೆ. ಇದರಿಂದ ಏನಾಗುತ್ತಂತ ಗೊತ್ತಾ ನಿನಗೆ ಅಂತ ಕೇಳ್ತಾರೆ. ಹಿರಿಯರಾಗಿ ನೀವು ನಿಮ್ಮ ಕರ್ತವ್ಯನ ಮಾಡಿದ್ದಿದ್ರೆ ಮನೆ ಮಗಳಾಗಿ ನಾನು ಗೌರವ ಕಾಪಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಕಡೆ ನೋಡಿದ್ರೆ ಮನೆಯೊಳಗೆ ಮೋಹನ್ ಅವ್ರು ಹೇಳ್ತಾರೆ, ಖಂಡಿತ ಅವಳು ಯಾರ ಮಾತಿಗೂ ಬಗ್ಗೋಳಲ್ಲ ರೀ, ಅವಳಿಗೆ ಮನೆ ಮರ್ಯಾದೆ ಗೌರವ ಯಾವುದು ಮುಖ್ಯ ಅಲ್ಲ, ಅವಳಿಗೆ ಅವ್ರ ಸ್ವಾರ್ಥನೇ ಮುಖ್ಯ. ಈ ಕಡೆ ಸಾವಿತ್ರಿ ಅವ್ರು ಹೇಳ್ತಾರೆ, ನನ್ನ ಸ್ವಾರ್ಥಿಯಾರ ಅನ್ಕೊಳ್ಳಿ ಕೆಟ್ಟಳಾರ ಅನ್ಕೊಳ್ಳಿ, ಇದರಿಂದ ನನಗೇನು ಚಿಂತೆ ಇಲ್ಲ, ಆದರೆ ಒಂದು ನಿರ್ಧಾರ ಮಾಡಾಗದೆ, ನನ್ನ ಮಗಳಿಗೆ ಏನಾದರೂ ನೀವು ನ್ಯಾಯ ಕೊಡದೆ ಹೋದ್ರೆ ಇದನ್ನ ಕೋರ್ಟಲ್ಲೇ ಬಗೆಹರಿಸ್ಕೊತೀನಿ ಅಂತ ಧಮಕಿ ಹಾಕ್ತಾರೆ ಸಾವಿತ್ರಿ ಅವರು. ಆಗ ಗೋವಿಂದ ಅವ್ರಿಗೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ಸಾವಿತ್ರಿ ನಿನ್ಗೇನಾದರೂ ತಲೆಗಿಲೆ ಕೆಟ್ಟೈತಾ? ಯಾಕೆ ಹಿಂಗೆ ಹುಚ್ಚುಚ್ಚಾಗಾಡಿ ಆ ಮಗಿನ ಮರ್ಯಾದೆನ ಹರಾಜಾಗ್ತಾ ಇದೆಯಾ? ನೀವು ನಿಮ್ಮ ಹಠಾನೇ ಮುಂದುವರಿಸಿದ್ರೆ ನಾನು ನನ್ನ ಮಗಳಿಗೆ ಅನ್ಯಾಯ ಮಾಡಿದವನಿಗೆ ಹಕ್ಕು ಶಿಕ್ಷೆನ ಅನುಭವಿಸೋ ಗಂಟ ನಾನು ಬಿಡೋಕ್ಕಿಲ್ಲ ಅಂತ ಸಾವಿತ್ರಿ ಅವರು ಹೇಳ್ತಾರೆ. ಈ ಕಡೆ ಮತ್ತೆ ಮೋಹನ್ ಅವ್ರು ಹೇಳ್ತಾರೆ, ಹೌದು ರೀ, ಅವಳಿಗೆ ಇವಾಗ ಅವಳ ಹಠನೇ ಮುಖ್ಯ ಆಗಿರ್ತದೆ ಅಂತ ಹೇಳುವಾಗ ಶಿವರಾಮೇಗೌಡರು ಹೇಳ್ತಾರೆ, ಒಂದು ವೇಳೆ ಅವಳು ತಪ್ಪು ದಾರಿಲೇ ಹೋದ್ರೆ ಅವಳು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಮೋಹನ ಅಂತ ಹೇಳ್ತಾರೆ. ಏನೇ ಕಷ್ಟ ಬಂದರೂ ನಾನು ಸ್ವೀಕರಿಸ್ತೀನಿ, ಎದುರಿಸ್ತೀನಿ, ಆದರೆ ನನ್ನ ಮಗಳ ಕಣ್ಣೀರಿಗೆ ಉತ್ತರ ಸಿಗೋಗಂಟ ನಾನು ಸುಮ್ಕೆ ಇರೋಕ್ಕಿಲ್ಲ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಸಾವಿತ್ರಿ, ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊ, ಸುಮ್ಕೆ ಕೈಯಾಗ ಹೋಗೋದಕ್ಕೆ ಕೊಡ್ಲಿ ತಗೊಳೋದು ಸರಿಯಲ್ಲ ಅಂತ ಗೋವಿಂದ ಹೇಳ್ತಾರೆ. ಈ ಕಡೆ ಮೋಹನ್ ಅವ್ರು ಹೇಳ್ತಾರೆ, ಸಾವಿತ್ರಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವಳು ಸುಮ್ಮನಾಗ್ತಾಳ ಅನ್ನೋ ನಂಬಿಕೆ ನನಗಿಲ್ಲ ರೀ. ಈ ಕಡೆ ಚಿಕ್ಕೇಗೌಡರು ಹೇಳ್ತಾರೆ, ಹೇಳ್ತಾ ಇರೋದು ನಿನಗೆ, ಈ ವಿಷಯನ ಇಲ್ಲಿಗೆ ಬಿಟ್ಟು ಮನೆಗೆ ನಡಿ. ಚಿಕ್ಕೇಗೌಡರು ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ನಾವು ಮನೆಗೆ ಬರಬೇಕು ಅಂತಂದರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮಗೆ ಕೊಡಿ, ಎಲ್ಲ ಬಿಟ್ಬಿಡಿ, ನಮ್ಮ ಹಣೆ ಬರ ನಾವು ಏನಾದರೂ ಮಾಡ್ಕೋತೀವಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಆಗ ಚಿಕ್ಕೇಗೌಡರು ಹೇಳ್ತಾರೆ, ಸಾವಿತ್ರಿ ಈ ಹೆಣ್ಣಿಗೆ ಇಷ್ಟೊಂದು ಹಠ ಇರಬಾರ್ದು, ಹಂಗೆ ನೀವೂ ಈ ಮನೆ ಹೆಣ್ಮಕ್ಳನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡರು ಹೇಳ್ತಾರೆ, ಹಂಗೆ ಏನಾದರೂ ನಾನು ನಿರ್ಲಕ್ಷ್ಯ ಮಾಡಿದ್ದಿದ್ರೆ ಅವಳು ಬೀದಿಲಿ ಬಿದ್ದಿರಬೇಕಾಗಿತ್ತು, ಆ ಕೃತಜ್ಞತೆ ಒಸಿನಾದರೂ ಅವಳಿಗಿರಬೇಕಾಗಿತ್ತು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ ನೋಡ್ರೆ ಮತ್ತೆ ಸಾವಿತ್ರಿ ಅವ್ರು ಹೇಳ್ತಾರೆ, ಅದು ಇರೋದಕ್ಕೆ ಅಣ್ಣ ಇಲ್ಲಿ ಗಂಟ ತಾಳ್ಮೆಯಿಂದ ಇದ್ದದ್ದು, ಆದರೆ ನೀವೆಲ್ಲರೂ ಆಗಿರೋ ಅನ್ಯಾಯಕ್ಕೆ ಬೆಂಕಿ ಹಚ್ಚಿದ್ರೆ ಅದು ಬೂದಿ ಆಗ ಗಂಟ ಬಿಡೋಕ್ಕಾಗುತ್ತೀಯ ಅಂತ ಕೇಳ್ತಾರೆ. ಈ ಕಡೆ ಶಿವರಾಮೇಗೌಡರು ಹೇಳ್ತಾರೆ, ಅದಕ್ಕೆ ಅಲ್ವಾ ಅವಳನ್ನ ಮನೆ ಕರ್ಕೊಂಬ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಈ ಕಡೆ ಮತ್ತೆ ಸಾವಿತ್ರಿ ಅವ್ರು ಹೇಳ್ತಾರೆ, ಹಾಗಾದ್ರೆ ನಾವು ಏನು ಮಾಡ್ಬೇಕು ಹೇಳಿ? ಗೋವಿಂದ ಅವ್ರು ಹೇಳ್ತಾರೆ, ಸುಮ್ಕೆ ಇವಾಗ ಚಿಕ್ಕಪ್ಪನ ಹಟ್ಟಿಗೆ ಹೋಗ್ರಿ, ಅಣ್ಣ ನಾಳೆ ಹಟ್ಟಿಗೆ ಬರೋಕ್ಕೆ ಹೇಳಿದ್ದಾರೆ, ಏನೇ ಇದ್ರೂ ಅಲ್ಲೇ ಕೂತ್ ಮಾತಾಡೋಣವ ಅಂತ ಹೇಳ್ತಾರೆ ಗೋವಿಂದ ಅವರು. ಅವಳು ಒಪ್ಕೊಂಡು ಬರಲಿ, ನಾಳೆಗೆ ಏನು ಮಾತಾಡ್ಬೇಕಂತ ನನಗೆ ಚೆಂದಾಗಿ ಗೊತ್ತಿದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ ಸುಭಾಷ್ ಮನ್ಸೊಳಗೆ ಅನ್ಕೊಂತಾರೆ, ಓಹೋ ಭದ್ರ ಸರಿಯಾಗಿ ಲಾಕ್ ಆಗಿದ್ದಾನೆ, ಇನ್ನು ಜೈಲ್ ಸೇರೋದು ಗ್ಯಾರಂಟಿ,
ಇದೇ ಚಿಂತೆನಾಗೆ ಮೆರಿತಿದ್ದಪ್ಪ ಮರ್ಯಾದೆ ಕಳ್ಕೊಂಡು ಮೂರೇ ಸೇರ್ತಾನೆ ಅಂತ ಮನ್ಸೊಳಗೆ ಅನ್ಕೊಂತಾರೆ. ಈ ಕಡೆ ಚಿಕ್ಕೇಗೌಡರು ಹೇಳ್ತಾರೆ, ನೋಡವ ಒಂದ್ ಹೆಣ್ಣು ಯಾವತ್ತಿದ್ರು ತವರಿಗೆ ಒಳ್ಳೇದ್ ಬಯಸ್ಬೇಕೇ ಹೊರ್ತು ಕೆಡಕನ್ನ ಬಯಸಕ್ ಹೋಗ್ಬಾರ್ದು. ನಮ್ಮ ಮಾತುಗೂ ಬೆಲೆ ಕೊಡು ಅಂತ ಕೇಳ್ತಾರೆ ಚಿಕ್ಕೇಗೌಡರು. ಆಗ ಸಾವಿತ್ರಿ ಅವ್ರು ಹೇಳ್ತಾರೆ, ಸರಿ ಚಿಕ್ಕಪ್ಪ, ಏನೋ ದೊಡ್ಡವರು ಇಲ್ಲಿ ಗಂಟ ಬಂದು ಕೇಳ್ಕೊಂತ ಇದೀರಂತ ನಿಮ್ ಮಾತಿಗೆ ಬೆಲೆ ಕೊಟ್ಟು ಬರ್ತೀನಿ. ಆದ್ರೆ ಭದ್ರ ನನ್ ಮಗಳಿಗೆ ತಾಳಿ ಕಟ್ಟೋದ್ ಬಿಟ್ಟು ಬೇರೆ ಏನೇ ತೀರ್ಮಾನ ತಗೊಂಡ್ರು ನನ್ ಮುಂದ್ ಒರೆಯಳೆ ಅಂತ ಹೇಳ್ತಾರೆ ಸಾವಿತ್ರಿ. ಬಾರೆ ಅಂತ ವಿನಂತಿನ ಕರ್ಕೊಂಡು ಅಲ್ಲಿಂದ ಎಳ್ಕೊಂಡು ಹೋಗ್ಬಿಡ್ತಾರೆ. ಸಾವಿತ್ರಿ ಹೋಗ್ತಿದ್ದಾಗೆ ಗೋವಿಂದ ಅವ್ರು ಹೇಳ್ತಾರೆ, ದಯವಿಟ್ಟು ಕ್ಷಮಿಸಿ ಸರ್, ಮನೆ ವಿಷಯ ಎಲ್ಲ ಇಲ್ಲಿ ಮಾತಾಡಬಾರ್ದಾಗಿಂತ ಅಂತ ಪೊಲೀಸ್ನವ್ರಿಗೆ ಹೇಳ್ತಾರೆ. ಆಗ ಪೊಲೀಸ್ನವ್ರು ಹೇಳ್ತಾರೆ, ಪರವಾಗಿಲ್ಲ ಬಿಡಿ ಸರ್ ಅಂತ ಹೇಳ್ತಾರೆ. ಆಗ ಗೋವಿಂದ ಅವ್ರು ಸರಿ ಸರ್, ನಾವು ಬರ್ತೀವಿ ಅಂತ ಹೊರಟು ಬಿಡ್ತಾರೆ. ಈ ಕಡೆ ವಿದ್ಯೆಯವರು ಚಿಂತೆ ಮಾಡ್ಕೊಂಡು ಕೂತಿರ್ತಾರೆ. ಈಗ ನೀವೇನಾದ್ರೂ ಕಂಪ್ಲೇಂಟ್ ತಗೊಂಡಿಲ್ಲ ಅಂದ್ರೆ ನಾವು FIR ಹಾಕ್ಬೇಕಾಗುತ್ತೆ ಅಂತ ಹೇಳಿದ್ದನ್ನು ನೆನ್ಪು ಮಾಡ್ಕೊಂಡು ಕೂತಿರ್ತಾರೆ. ಆಮೇಲೆ ನೀವು ಕೋರ್ಟಲ್ಲೇ ಫೈಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದನ್ನು ನೆನ್ಪು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ವಿದ್ಯಾ. ನನ್ನ ಮಗನ ಜೊತೆಗೆ ನಾನಿದ್ದೀನಿ, ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗದೆ ಅನ್ನೋ ನೆನ್ಪು ಮಾಡ್ಕೊಂಡು ಕೂತಿರ್ತಾರೆ ವಿದ್ಯಾ. ಅಷ್ಟರಲ್ಲಿ ಭದ್ರ ಅವರು ವಿದ್ಯಾ ಅಂತ ಮಾತಾಡಿದ್ರು ಸಹ ಅವರು ತಿರುಗಿ ನೋಡೋದಿಲ್ಲ. ಆಗ ಮತ್ತೆ ವಿದ್ಯಾ ಅಂತ ಅವ್ರನ್ನ ಮುಟ್ತಾರೆ. ಆಗ ವಿದ್ಯೆಯವ್ರು ಹೇಳ್ತಾರೆ, ಗೌಡ್ರೆ ಇದೆಲ್ಲ ಸರಿ ಹೋಗುತ್ತಲ್ವಾ, ನಾವು ತಪ್ಪು ಮಾಡಿಲ್ಲ ಅಂದ್ಮ್ಯಾಕ ದೇವ್ರು ನಮ್ಮನ್ನ ಕೈ ಬಿಡಲ್ಲ ಅಂತ ನೀನೇ ಹೇಳಿ, ನೀನೇ ಹಿಂಗ್ ದಿಗ್ಲು ಬಿದ್ರೆ ಹೆಂಗಮ್ಮಿ ಅಂತ ಭದ್ರ ಕೇಳ್ತಾರೆ. ಹಾಗಂತ ನಂಬಿರೋದು ಏನೋ ದಿಟ ಗೌಡ್ರೆ, ಆದ್ರೆ ಕೆಲವೊಂದ್ಕಿಂತ ಅದ್ಯಾವ್ರು ಒಳ್ಳೆಯವ್ರಿಗೆ ಅಲ್ವೇ ಪರೀಕ್ಷೆ ಮಾಡೋದು ಅಂತ ವಿದ್ಯೆ ಹೇಳ್ತಾರೆ. ಆದ್ರೂ ಕೊನೆಗೆ ಗೆಲ್ಲೋದು ಒಳ್ಳೇದೇ ಅಲ್ವೇ ನಮ್ಮಿ. ನೋಡು, ಸತ್ಯ ನ್ಯಾಯ ನಮ್ ಕಡೆಗೆ ಇರ್ಬೇಕಾದ್ರೆ ಯಾರಿಂದನೂ ಏನು ಮಾಡಕ್ಕಾಗಿಕ್ಕಿಲ್ಲ ಅಂತ ಭದ್ರ ಹೇಳ್ತಾರೆ. ನೋಡ್ರೆ, ನ್ಯಾಯಕ್ಕೆ ಕಣ್ಣಿಲ್ಲ, ಸತ್ಯಕ್ಕೆ ಕಾಲ ಇಲ್ಲ, ಆದ್ರೆ ಅನ್ಯಾಯ ಸತ್ಯಕ್ಕೆ ಅದೆರಡೂ ಅದೇ. ನ್ಯಾಯ ಸತ್ಯ ಆಚಿಕ್ ಬರೋ ಹೊತ್ತಿಗೆ ಅನ್ಯಾಯ ಅಸತ್ಯ ಅನ್ನೋದು ಕ್ಕೆ ಕಟ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಬಂದ್ಬಿಡುತ್ತೆ. ಅದಕ್ಕೆ ನನ್ ಭಯ ಗೌಡ್ರಿ ಅಂತ ವಿದ್ಯೆ ಹೇಳ್ತಾರೆ. ನೋಡಮ್ಮಿ, ಸತ್ಯ ದೀಪ ಆದ್ರೆ ಸುಳ್ಳು ಅನ್ನೋದು ಚಿಟ್ಟೆ ಇದ್ದಂಗೆ. ಆ ಚಿಟ್ಟೆ ಆ ದೀಪನೇ ನುಂಗ್ಬಿಡ್ತೀನಂತ ಭ್ರಮೇಲಿದ್ರೆ ದೀಪದ ಹತ್ರ ಹೋದ್ರೆ ಸತ್ಯ ಅನ್ನೋ ಜ್ವಾಲಿಗೆ ಸಿಕ್ಕಿ ಸುಟ್ಟು ಹೋಗ್ಬಿಡುತ್ತೆ. ಕಾನೂನು ಹಂಗೆಯೇ ಬೆಂಕಿದ್ದಂಗೆ, ಮುಂದೆ ಯಾರ ಆಟನೂ ಆಡಕ್ಕಿಲ್ಲ, ನೀನ್ ಸುಮ್ಕೆ ಇರು ಅಂತ ಭದ್ರ ಹೇಳ್ತಾರೆ. ಆದ್ರೆ ಇವಾಗ ಅದೇ ಕಾನೂನು ಅವ್ರು ಹೇಳಿರೋ ಮಾತು ಸತ್ಯ ಅಂತ ನಂಬಿ ನಿಮ್ಮನ್ನೇನಾದ್ರೂ ಅರೆಸ್ಟ್ ಮಾಡ್ಬಿಟ್ರೆ ಏನ್ ಮಾಡೋದು ಗೌಡ್ರಿ ಅಂತ ವಿದ್ಯೆ ಆತಂಕಗೊಳಗಾಗ್ತಾರೆ. ನೋಡಮ್ಮಿ, ಬರೀ ಸುಳ್ಳನ್ನೇ ಇಟ್ಕೊಂಡು ಜಯಿಸ್ತೀನಂತ ಹೋದರ್ ಅವರು. ಸತ್ಯ ನಮ್ ಕಡೆಗೈತೆ, ಯಾವುದೇ ಕಾರಣಕ್ಕೂ ಸತ್ಯ ಸೋಲಕ್ಕಿಲ್ಲ ಅನ್ನೋ ನಂಬಿಕೆ ನಿನ್ಗಿರ್ಲಿ. ಎಲ್ಲದಕ್ಕೂ ಅದ್ಯಾವ್ರೇ ದಾರಿ ತೋರಿಸ್ತಾನೆ, ನೀನು ನಿಶ್ಚಿಂತೆಯಿಂದ ಇರುವಂತ ಭದ್ರ ಹೇಳ್ತಾರೆ. ಈ ಕಡೆ ಸಾವಿತ್ರಿ ಅವರು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ಬೇಕಾದ್ರೆ ವಿನಂತಿಯವರು ಬಂದ್ಬಿಟ್ಟು, ಇದ್ಯಾಕವ ಮಲಿಕೊಳ್ಳೋದ್ ಬಿಟ್ಟು ಈಗ ಓಡಾಡ್ತಾ ಇದ್ದಿ, ಯಾಕೆ AC ಇಲ್ದೆ ನಿದ್ದೆ ಬರ್ತಾ ಇಲ್ವೇ ಅಂತ ಕೇಳ್ತಾರೆ ವಿನಂತಿ. ನೋಡೆ, ಮನ್ಸು ತಣ್ಣಗಾಗೋದಕ್ಕೆ ಬೇಕಾಗಿರೋದು AC ಅಲ್ಲ, ನಾವ್ ಅನ್ಕೊಂಡಿದ್ದು ಸಾಧಿಸ್ಬೇಕನ್ನೋ ಛಲ. ಅದು ನಿನಗಿದ್ದಿದ್ರೆ ನಾನ್ಯಾಕೆ ಇಷ್ಟು ತಲೆ ಕೆಡಿಸ್ಕೋಬೇಕಾಗಿತ್ತು ಅಂತ ಸಾವಿತ್ರಿ ಕೇಳಿದಾಗ ವಿನಂತಿ ಹೇಳ್ತಾರೆ, ಅಲ್ಲ ಕಣವ, ನೀನ್ ಯಾಕವ ನನಗೆ ಹಿಂಗ್ ಬೈತಾ ಇದ್ದಿ? ಹಿಡಿದ್ ಕೆಲ್ಸ ಸಾಧಿಸ್ಬೇಕಂದ್ರೆ ಊಟ ನಿದ್ದೆ ಎಲ್ಲ ಬಿಡ್ಬೇಕು. ಅದನ್ ಬಿಟ್ಟು ಗಂಟ್ಲು ಬಿರಿಯೋ ತನಕ ತಿನ್ಬಿಟ್ಟು ಹಡತ್ತಾಗಿ ನಿದ್ದೆ ಮಾಡ್ಬಿಟ್ರೆ ಬೈದೆ ಇನ್ನೇನ್ ಮಾಡೋಣ ಅಂತ ಸಾವಿತ್ರಿ ಕೇಳ್ದ. ಹಂಗಲ್ಲ ಕಣವ, ಹಂಗಂತ ಊಟ ನಿದ್ದೆ ಬಿಟ್ಬಿಟ್ರೆ ಕನ್ಸು ನನ್ಸಾಗೋಗುತ್ತೆ ಅಂತ ವಿನಂತಿ ಕೇಳ್ತಾರೆ. ಆಗೋ ರೀತಿ ನಾವು ಮಾಡ್ಬೇಕು ಕಣೆ ಅಂತ ಸಾವಿತ್ರಿ ಹೇಳ್ತಾರೆ. ಈಗ ನಿದ್ದೆಗೆಟ್ಟು ತಲೆ ಓಡಿಸಿ ತಲೆ ಹೋಗೋವರೆಗೂ ನಮ್ಮ ಮಾಡಿರೋ ಕೆಲಸ ಬಿಡಬಾರ್ದು. ಈಗ ನಾವೇನು ಅನ್ಕೊಂಡಿದ್ವು ಅದನ್ನ ಸಾಧಿಸಿದ್ರೇ ಮುಂದೆ ನೀನು ರಾಣಿ ಹಂಗೆ ಕಾಲು ಚಾಚ್ಕೊಂಡು ಮನೇಲಿ ಮಲ್ಕೋಬಹುದು. ಇಲ್ಲಾಂದ್ರೆ AC ಇಲ್ದೆ ಓಸಿ ಗಾಳಿ ಕುಡ್ಕೊಂಡು ಹಿಂಗೆ ಇನ್ನೊಬ್ರು ಕಾಲ್ ಕೆಳಗಡೆ ಬಾಳ್ಬೇಕಾಗುತ್ತೆ ಅಂತ ಹೇಳ್ತಾರೆ ಸಾವಿತ್ರಿ. ಇಷ್ಟೆಲ್ಲ ಆದ್ಮೇಲೂ ಭದ್ರಮಾಮನ್ ಕುಟ್ಟೆ ನನ್ನ ಮದ್ವೆ ಆಯ್ತದೇನವ ಅಂತ ವಿನಂತಿ ಕೇಳ್ತಾರೆ. ಆಗುತ್ತೆ, ನಮ್ಮ ಅಣ್ಣನೇ ಮುಂದೆ ನಿಂತು ಮದುವೆ ಮಾಡಿಸ್ತಾರೆ. ನಾವು ಸ್ಟೇಷನ್ಗೆ ಹೋದಾಗ ಯಾವಾಗ ಚಿಕ್ಕಪ್ಪ ಅಣ್ಣ ಓಡೋಡ್ ಬಂದ್ರೋ ನನ್ನ ನಂಬಿಕೆ ಹೆಚ್ಚಾಯ್ತು ಕಣೆ ಅಂತ ಹೇಳ್ತಾರೆ. ನಾವ್ ಈ ಮಟ್ಟಕ್ಕೆ ಬಂದ್ಮೇಲೆ ನಾವ್ ಯಾರಿಗೂ ಹೆದರಕ್ಕಿಲ್ಲ ಅಂತ ಅವ್ರಿಗೂ ಐತೆ. ಆ ಭಯನೇ ನಾವು ಬಂಡವಾಳ ಮಾಡ್ಕೊಂಡು ನಮ್ ಕಾರ್ಯ ಸಾಧಿಸ್ಕೋಬೇಕು ಅಂತ ಹೇಳ್ತಾರೆ ಸಾವಿತ್ರಿ. ಅಲ್ಲ ಕಣವ, ಈಗ ರಾಜ್ಯದ ಮಂತ್ರಿ ಆಗಿರೋ ನಮ್ಮ ಮಾವ ಈಟಕ್ಕೆಲ್ಲ ಭಯ ಪಡ್ತಾರಂತ ಅನ್ಕೊಂಡಿದ್ಯಾ ಅಂತ ವಿನಂತಿ ಕೇಳ್ತಾರೆ. ಆ ಪದವಿನಿ ಕಣೆ ನನಗಿರುವಂತ ದೊಡ್ಡ ಅಸ್ತ್ರ. ಈಗೇನಾದ್ರೂ ಈ ವಿಚಾರನ ನಾನು ದೊಡ್ಡದ್ ಮಾಡಿ ನ್ಯೂಸ್ ಚಾನಲ್ಗೋ ಮಹಿಳಾ ಸಂಘಕ್ಕೆ ಏನಾದ್ರು ಹೋದ್ರೆ ಅಣ್ಣ ಅವನ ಅಧಿಕಾರನ ಕಳ್ಕೋಬೇಕಾಗುತ್ತೆ. ಜೊತೆಗೆ ತನ್ನಿಂದಾಗಿ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತಂತ ಅಂಜಿಕೆ ಆಗುತ್ತೆ. ಇದರಿಂದ ಭದ್ರ ಎಲ್ಲಿ ಜೈಲಿಗೆ ಹೋಗ್ಬೇಕಾಗುತ್ತೋ, ಶಿಕ್ಷೆ ಅನುಭವಿಸ್ಬೇಕಾಗುತ್ತಂತ ಹೆದರಿಕೆನೂ ಇರುತ್ತೆ ಅಂತ ಸಾವಿತ್ರಿ ಹೇಳ್ತಾರೆ. ಒಟ್ನಲ್ಲಿ ನಮ್ಮ ಅಣ್ಣನಿಗೆ ಮನೆ ಮರ್ಯಾದೆ ತನ್ನ ಮಗನ ಜೀವನೇ ಮುಖ್ಯ ಆಗಿರೋದ್ರಿಂದ ನಮ್ ದಾರಿನ ಇನ್ನೂ ಸುಲಭ ಮಾಡ್ಕೊಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾಳೆ ಒತ್ತಾರಿಕಾಗೋ ಪಂಚಾಯತಿ ನಮ್ ಕಡೆನೇ ಆಗುತ್ತಂತೀಯಾ ಅಂತ ವಿನಂತಿ ಕೇಳ್ತಾರೆ. ಬರೀ ಹೇಳೋದಲ್ಲ, ನಮ್ಮ ಪರವಾಗಿ ಮಾಡಂಗೆ ಮಾಡೇ ಮಾಡ್ತೀನಿ ಅಂತ ಸಾವಿತ್ರಿ ಹೇಳ್ತಾರೆ. ಈ ಕಡೆ ಪಂಚಾಯತಿಗೆ ಅಂತ ಮನೆಯವರೆಲ್ಲ ಸೇರಿರ್ತಾರೆ. ಗೋವಿಂದ ಇನ್ನೂ ಎಷ್ಟೊತ್ಲಾ ಅಂತ ಶಿವರಾಮೇಗೌಡರು ಕೇಳಿದಾಗ ಗೋವಿಂದ ಅವ್ರು ಫೋನ್ ಮಾಡ್ತಾ ಇರ್ಬೇಕಾರೆ ಅಷ್ಟರಲ್ಲಿ ಸಾವಿತ್ರಿ ಚಿಕ್ಕೇಗೌಡರು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಬರ್ತಿದ್ದಂಗೆ ಚೇರ್ ಇಲ್ಲಿದ್ದೇ ಇರೋದನ್ನ ನೋಡ್ಬಿಟ್ಟು ಕ್ವಾಟ್ಲೆ ಚೇರ್ ತತ್ತಾರಲ್ಲ ಅಂತ ಸಾವಿತ್ರಿ ಧಮಕಿ ಹಾಕ್ತಾರೆ. ಅವ್ವ, ಇದೆಲ್ಲ ಬೇಕೇ ಈಗ ಅಂತ ಸನ್ನೆಯಲ್ಲಿ ವಿನಂತಿ ಹೇಳ್ತಾರೆ. ದೊಡ್ಡೋರ್ ಮುಂದೆ ಕುಂತ್ರೆ ಅದು ದರ್ಪ ಅಲ್ಲ ಕಣೆ, ನ್ಯಾಯ ನಮ್ ಕಡೆ ಇದೆ ಅನ್ನೋ ಸಂದೇಶ ಅಂತ ಸಾವಿತ್ರಿ ಹೇಳ್ತಾರೆ. ಕ್ವಾಟ್ಲೆ ಚೇರು ಕುತ್ಕೊಳ್ಳಕ್ಕೆ ಕಣಂತೆ, ಏನ್ ಮುಖ ನೋಡ್ತಾ ಇದೆಯಾ, ಹೋಗಿ ತತ್ತಾರಲ್ಲ ಅಂತ ಹೇಳ್ತಾರೆ. ಈಗ ಏನಾದ್ರೂ ತರದೆ ಹೋದ್ರೆ ಮೇನ್ ಸೋಫಾದಲ್ಲಿ ಜಾಗ ಐತಲ್ಲ ಅಲ್ಲೇ ಕುತ್ಕೋಬೇಕಾಗುತ್ತೆ. ಆಗ ಗೋವಿಂದ್ ಅವರು ಸನ್ನೆಯಲ್ಲಿ ಚೇರ್ ತಗೊಂಬ ಅಂತ ಹೇಳಿದಾಗ ಕ್ವಾಟ್ಲೆ ಅವ್ರು ಚೇರ್ನ ತಂದಾಕ್ತಾರೆ. ಆಗ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಶಿವರಾಮೇಗೌಡರು ಎದುರುಗಡೆ ಕೂತ್ಬಿಡ್ತಾರೆ ಸಾವಿತ್ರಿ ಅವರು.
ಮನೆಯವರೆಲ್ಲ ಶಾಕ್ ಆಗ್ಬಿಡ್ತಾರೆ ಸಾವಿತ್ರಿ ಅವರು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರೋದಕ್ಕೆ. ಈ ಕಡೆ ಚಿತ್ರ ಅವ್ರು ನೋಡ್ಬಿಟ್ಟು ಹೇಳ್ತಾರೆ, ಏನವ ಇದು ಅತ್ತೆ ಸೀನ್ ನೋಡಕ್ ಆಯ್ತಲ್ಲ ನನ್ನ ಕೈಲಿ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಅಹಂಕಾರಕ್ಕೆ ಒಂದ್ ಚೇರ್ ಸಿಕ್ಕಿದ್ರೆ ದುರಂಕಾರನು ತೋರಿಸುತ್ತೆ, ಅಧಿಕಾರನು ತೋರಿಸುತ್ತೆ, ಹಂಗೆ ಅದ್ರ ಕೊನೆಗೆ ಸಂಬಂಧನೂ ಕಳ್ಕತ್ತದೆ. ನೋಡ್ತಾ ಇರೋ ಅಂತ ಈಶ್ವರಿ ಹೇಳ್ತಾರೆ, ನೀನ್ ಯಾಕೆ ನಿಂತ್ಕೊಂಡಿದ್ಯಾ, ಕುತ್ಕಳೆ ಅಂತ ಸಾವಿತ್ರಿ ಅವರು ವಿನಂತಿಗೆ ಹೇಳ್ತಾರೆ. ವಿನಂತಿಯನ್ನ ಎಳೆದ್ಬಿಟ್ಟು ಚೇರ್ ಮೇಲೆ ಕೂರಿಸ್ತಾರೆ ಸಾವಿತ್ರಿ ಅವರು. ಭದ್ರಾರಿಗೆ ಕೋಪನೇ ತಡೆಯಕ್ಕಾಗಲ್ಲ, ಮುಷ್ಟಿ ಮಾಡ್ಬಿಡ್ತಾರೆ. ಆಗ ಭದ್ರಾಜಿಗೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ನನ್ ಮಗ ಪಂಚಾಯತಿಗೆ ಹೋದ್ರೆ 10 ಊರಿನ ಜನ ಎದ್ ನಿಂತ್ ಕೈ ಮುಗಿತಾರೆ, ಮಾತಿಗೆ ಊರೇ ತಲೆಬಾಗುತ್ತೆ. ಎಂತೆಂತ ದೊಡ್ಡ ಅಧಿಕಾರಿಗಳೇ ಅವ್ನ ಹತ್ಕಿತ ಹೇಳಿದ್ಮ್ಯಾಕೆ ಅವ್ನ್ ಮುಂದೆ ಕುತ್ಕೊಂತಾರೆ. ಅಂತವನ್ ಮುಂದೆ ನೀನ್ ಕುತ್ಕೊಳ್ಳೋದಲ್ದೆ ಕಾಲ್ ಮೇಲೆ ಕಾಲ್ ಹಾಕೊಂತಿಯೇನೆ, ಇಷ್ಟ ಅಹಂಕಾರ ತೋರಿಸ್ತೀಯ ನೀನು, ಯಾವತ್ತು ಉದ್ಧಾರ ಆಗಕ್ಕಿಲ್ಲ ಅಂತ ಭದ್ರಾಜಿ ಹೇಳಿದಾಗ ಸಾವಿತ್ರಿ ಹೇಳ್ತಾರೆ, ಉದ್ಧಾರ ಮಾಡ್ತೀನಂತ ಹೇಳಿದ್ ನೀವು ನಡು ನೀರಲ್ಲಿ ಕೈ ಬಿಟ್ರಲ್ಲ, ಅದಕ್ಕೇನ್ ಹೇಳಿದ್ಯಾ ಜನ್ಮದಾತೆ. ಆಗ ಕ್ವಾಟ್ಲೆ ಅವ್ರಿಗೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ಚಿಕ್ಕವ್ವ ಮಾವೈನ್ ಮುಂದೆ ಕುಂತ್ರದೆ ಮೊದ್ಲೇ ತಪ್ಪು, ಅಂತದ್ರಾಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ದೌಲತದಿಂದ ಕುಂತಿದ್ಯಲ್ಲ ಸರಿ ಇಲ್ಲ ಅಂತ ಕ್ವಾಟ್ಲೆ ಹೇಳ್ತಾರೆ. ಕ್ವಾಟ್ಲೆ, ನಾನೇನಾದ್ರೂ ನಿನ್ ತಲೆ ಮೇಲೆ ಕುತ್ಕೊಂಡು ಮೌನ್ ಮೇಲೆ ಕಾಲ್ ಹಾಕಿದೀನ? ನನ್ ಕಾಲ್ ಮೇಲೆ ನಾನ್ ಕಾಲ್ ಹಾಕಿದೀನಿ, ನಮ್ಮ ಅವ್ವ ಅದ್ಯಾಕಪ್ಪ ಹೊಟ್ಟೆ ನೋವು ಅಂತ ಕೇಳ್ತಾರೆ ಸಾವಿತ್ರಿ. ಆಗ ಭದ್ರನ್ಗೆ ಕೋಪ ಬಂದು ಹೇಳ್ತಾರೆ, ನನ್ ಮೇಲೆ ಇಲ್ದೇ ಇರೋ ಆಪಾದನೆ ಓರ್ಸಿದ್ಮೇಲೆ ಪೈನ್ ಮುಂದ್ಗುಟ್ಟೆ ಅಹಂಕಾರ ತೋರಿಸ್ತಾ ಇದೀಯೇ, ಮರ್ಯಾದೆಯಿಂದ ನಿಂತ್ಕೊಂಡ್ರೆ ಸರಿ, ಇಲ್ದಲ್ಲೇ ಹೋದ್ರೆ ಅಂತ ಹೊಡೆಯಕಂತ ಹೋದಾಗ ಶಿವರಾಮೇಗೌಡರು ಭದ್ರ ಅಂತ ಹೇಳಿ ತಡಿತಾರೆ. ಆಗ ಮೋಹನ್ ಅವ್ರು ಹೇಳ್ತಾರೆ, ಭದ್ರ ಇವಾಗ ಆಗಿರೋದೇ ಸಾಕು, ಅವಳು ಬೇಕಂತಲೇ ಹಿಂಗ್ ಮಾಡ್ತಾ ಇರೋ, ನೀನು ಸುಮ್ಕೆ ಇದ್ಬಿಡು ಅಂತ ಮೋಹನ ಹೇಳ್ತಾರೆ. ಅವಳು ಹಿಂಗೆಲ್ಲ ಮಾಡಿ ದೊಡ್ಡೋಳಾಗ್ಬೇಕನ್ನೋದಿದ್ರೆ ಆಗ್ಲಿ ಅಂತ ಹೇಳ್ತಾರೆ ಮೋಹನ. ಪಂಚಾಯತಿಗೆ ಗೌರವ ಕೊಟ್ಟು ತಲೆ ಬಗ್ಸಿ ನಿಂತಿದ್ಕೆ ಈಗ ಆಗಿರೋ ಅವಮಾನ ನೋವೇ ಸಾಕು, ಪಂಚಾಯತಿ ನನಗೆ ನ್ಯಾಯ ಕೊಡ್ಲಿ, ಆಮೇಲೆ ನಾನು ಕಾಲ್ ಮೇಲೆ ಕಾಲ್ ಹಾಕಿರೋದನ್ನ ತೆಗೆದು ಬೇಕಾದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಆಗ ಗೋವಿಂದ ಅವ್ರಿಗೆ ಕೋಪ ಬಂದ್ಬಿಟ್ಟು, ಲೇ ಸಾವಿತ್ರಿ, ಆಯುಷ್ಯನ್ ಕೊನೆನಾಗೆ ಇಬ್ಬರ ಜಾಸ್ತಿ ಅನ್ನೋಂಗೆ ನಾನೇ ಆಡ್ತಾ ಇದೀಯಾ, ನೀವು ನಮ್ಮನ್ ಕರ್ಸಿರೋದು ನ್ಯಾಯ ಕೊಡೋಕೋ ಅಥವಾ ದಬ್ಬಳಿಕೆ ಮಾಡೋಕೋ ಅಂತ ಸಾವಿತ್ರಿ ಕೇಳಿದಾಗ ಗೋವಿಂದ ಅವ್ರು ಹೇಳ್ತಾರೆ, ನಿಯತ್ತಿಲ್ದೇ ಇರೋಳೆ, ಇನ್ನು ನಿನ್ ಮಗಳು ಆಡ್ತಾ ಇರೋ ಆಟಕ್ಕೆ ನಿಮ್ಮನ್ನ ಅಂತ ಹೊಡೆಯೋದಕ್ಕೆ ಅಂತ ಗೋವಿಂದ ಅವ್ರು ಬರ್ತಿದ್ದಂಗೆ ಶಿವರಾಮೇಗೌಡರು ಮತ್ತೆ ಗೋವಿಂದ ಅಂತ ಹೇಳಿ ತಡಿತಾರೆ. ಶಿವರಾಮೇಗೌಡರು ಎದ್ ನಿಂತ್ಕೊಂಡು ಹೇಳ್ತಾರೆ, ಸಾಕು ಇನ್ನೇನ್ ಮಾತಾಡ್ಬೇಕಾಗಿಲ್ಲ, ಏನಾಗ್ಬೇಕೋ ಅದನ್ನ ಮಾತ್ರ ಮಾತಾಡಕ್ ಕೇಳ್ತಾರಲ್ಲ ಹೇಳವ್ವ ಅಂತ ಚಿಕ್ಕೇಗೌಡರು ಹೇಳ್ತಾರೆ. ನೋಡಿ ಚಿಕ್ಕಪ್ಪ, ನನ್ ಮಗಳು ಫೋನ್ ಮಾಡಿರೋದಕ್ಕೆ ಶಿಕ್ಷೆ ಕೊಡಿ, ಹಂಗೆ ಭದ್ರನಿಂದ ಆಗಿರೋ ಅನ್ಯಾಯಕ್ಕೆ ಮಗಳಿಗೆ ನ್ಯಾಯ ಕೊಟ್ಟು ಇಬ್ರಿಗೂ ಸಂಸಾರ ಮಾಡಿಸಿ ಅಂತ ಸಾವಿತ್ರಿ ಕೇಳ್ಕೊತಾರೆ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಅದ ಹಂಗಲ್ಲ ಕಣವ ಸಾವಿತ್ರಿ, ಅದಕ್ಕೆ ಇಲ್ಲವ ಅಂದ್ರೆ ಏನ್ ಮಾಡ್ತೀಯ. ಆಗ ಸಾವಿತ್ರಿ ಅವ್ರು ಹೇಳ್ತಾರೆ, ಸ್ಟೇಷನ್ ಅವ್ರನ್ನ ಸುಮ್ನೆ ಇರಿಸಿದ್ರಿ ಅಂತ ನಾನ್ ಹೆದರಕ್ಕೆ ಹೇಳಕ್ಕಿಲ್ಲ, ಅಂತವ್ರು ಕಣ್ಣೀರು ಒರ್ಸಕ್ಕೆ ಬೇಕಾದಷ್ಟು ಮಹಿಳಾ ಸಂಘಗಳವೆ, ಅವ್ರ ಹತ್ರನ ಹೋಗಿ ನ್ಯಾಯ ಕೇಳ್ತೀವಿ, ನ್ಯೂಸ್ ಚಾನಲರ್ ಹತ್ರ ನಾನು ಸೆರಗೊಟ್ಟಿ ನನಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ಕೊತೀನಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಆಗ ಭದ್ರಾಜಿಗೆ ಕೋಪ ಬಂದು ಹೇಳ್ತಾರೆ, ಗಂಡನ್ ಕಳ್ಕೊಂಡು ಸಾಯೋ ಪರಿಸ್ಥಿತಿಲಿದ್ದ ನಿನ್ ಮಗಳನ್ನ ಗಿಣಿಯಂಗ್ ಸಾಕಿದೆ ನೋಡು, ನೀನ್ ಕೆಲಸ ಮಾಡ್ಬೇಕಾದದ್ದೇ ಬಿಡು ಅಂತ ಹೇಳ್ತಾರೆ. ನೋಡವ, ನಮ್ಮ ಅಣ್ಣ ನಾನು ಸಾಕಿರೋದಕ್ಕೋಸ್ಕರ ನನ್ನ ಚರ್ಮ ಸುಲ್ದು ಚಪ್ಲಿ ಮಾಡ್ಕೊಡ್ತೀನಿ, ಹಂಗಂದ್ಬಿಟ್ಟು ನನ್ನ ಮಗಳ ಬಾಳನ್ನ ಹಾಳು ಮಾಡಕ್ಕಿಲ್ಲ, ಈ ನೀಯತ್ತು ಅಣ್ಣನ ಮೇಲೆ ಮಡಗಿರೋ ಗೌರವ ಎಲ್ಲ ಗೊತ್ತೈತದ್ ಬಿಡು ಅಂತ ಕ್ವಾಟ್ಲೆ ಹೇಳ್ತಾರೆ. ಆಗ ಸುಭಾಷ್ ಹೇಳ್ತಾರೆ, ಲೇ ಕ್ವಾಟ್ಲೆ, ನಮ್ಮ ಅತ್ತೆ ಮಾತಾಡ್ತಾ ಇರೋದ್ರಾಗೆ ಏನ್ ತಪ್ಪೈತಂತ ಅವ್ರ ಕಡೆ ಎಲ್ರು ಬೆರಳು ಮಾಡಿ ತೋರಿಸ್ತಾ ಇದೀರಿ ಅಂತ ಸುಭಾಷ್ ಹೇಳ್ತಾ ಇರ್ಬೇಕಾದ್ರೆ ಗೋವಿಂದ ಅವ್ರು ಹೇಳ್ತಾರೆ, ಲೇ ಸುಭಾಷ, ಸುಮ್ಕೆ ಬಾಯಿ ಮುಚ್ಕೊಂಡು ನಿಂತ್ಕೊಳಕ್ ಆಗಕ್ಕಿಲ್ವಾ. ಸುಭಾಷ್ ಹೇಳ್ತಾರೆ, ಭದ್ರ ತಪ್ಪು ಮಾಡಿರೋದು ಇಡೀ ಅಟ್ಟಿಯವ್ರಿಗೆ ಗೊತ್ತಿರೋದಲ್ವೇ, ಅದಕ್ಕೆ ಅಲ್ವಾ ಅವ್ರಿಬ್ರು ಮದ್ವೆ ಮಾಡಿಸ್ತಾ ಇರೋದು, ತಾನೇ ಅತ್ತೆ ಕೇಳ್ತಾ ಇರೋದು, ಅದ್ರಲ್ಲಿ ಏನ್ ತಪ್ಪಿದ್ದದು ಅಂತ ಸುಭಾಷ್ ಕೇಳ್ತಾರೆ. ಕಡೆ ಪಕ್ಷ ನೀನಾದ್ರೂ ನ್ಯಾಯದ ಪರ ಮಾತಾಡ್ದಲ್ಲಪ್ಪ ಸುಭಾಷ. ಆಗ ಚಿಕ್ಕೇಗೌಡರು ಹೇಳ್ತಾರೆ, ಶಿವರಾಮ, ನೀನು ಮೌನವಾಗಿದ್ದಷ್ಟು ಮಾತುಗಳು ಜಾಸ್ತಿ ಆಗ್ತವೆ, ಅದಕ್ಕೆ ಅದೇನ್ ಹೇಳ್ಬೇಕೋ ಹೇಳ್ಬಿಡು ಅಂತ ಹೇಳ್ತಾರೆ ಚಿಕ್ಕೇಗೌಡರು. ಮೋಸ ಮಾಡಕ್ಕೆ ನಿಂತಿದಾರಂದ್ರೆ ಅನ್ನೋರಾದ್ರೇನು ಹೊರಗಡೆಯವರಾದ್ರೇನು ಮುಂಚು ಮಸ್ಲತ್ ಮಾಡೋದೇ ಕೆಲಸ ಆಗಿರ್ತದೆ, ನಾನ್ ಜೈಲಿಗೆ ಹೋಗೋ ವಿಷಯದಾಗೂ ಆಗೈತೆ, ಹಂಗಾಗಿ ಯಾವ ಸಂಚಿಗೂ ನಾನು ನನ್ನ ಮಗನ್ನ ಬಲಿ ಕೊಡೋದಕ್ಕೆ ನಾನ್ ತಯಾರಿಲ್ಲ. ಚಿಕ್ಕಪ್ಪ, ನನ್ನ ಮಗ ಅವಳು ಕುತ್ತಿಗೆಗೆ ತಾಳಿ ಕಟ್ಟೋ ವಿಚಾರ ಬಿಟ್ಟು ಏನಾದ್ರೂ ಇದ್ರೆ ಮಾತಾಡಿ ಚಿಕ್ಕಪ್ಪ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.